ನಮಸ್ಕಾರ, ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಭಾಗ 2 ಸುತ್ತಳತೆ ಮತ್ತು ವಿಸ್ತೀರ್ಣದ ಅಭ್ಯಾಸ 9.1ರಲ್ಲಿ ಬರತಕ್ಕಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಇಲ್ಲಿ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾನೆ. ನೋಡಿ, ತಾವು ಗಮನಿಸ್ತಾ ಇದ್ರಿ, ಸಮಾಂತರ ಚತುರ್ಭುಜದ ಕೊಟ್ಟವನೆ, ಅದರ ಪಾದಬಾಹುವನ್ನು ಕೊಟ್ಟವನೆ, ಎತ್ತರವನ್ನು ಕೂಡ ಕೊಟ್ಟವನೆ. ನೋಡಿ, ಇಲ್ಲಿ ಲಂಬಕೋನವನ್ನು ಗುರುತು ಮಾಡಿರೋದ್ರಿಂದ ಅದು ಲಂಬ ರೇಖೆ ಆಗಿರುತ್ತೆ. ಹಾಗಾಗಿ ಅದು ಆ ಒಂದು ಸಮಾಂತರ ಚತುರ್ಭುಜದ ಎತ್ತರ ಅಂತೇಳಿ ನಾವು ಪರಿಗಣಿಸಬಹುದಾಗಿದೆ. ಯಾಕೆಂದ್ರೆ ಎತ್ತರ ಅಂತೇಳಿ ಪರಿಗಣಿಸ್ಬೇಕು ಅಂತ ಅಂದ್ರೆ ಅದು ಲಂಬಕೋನ ಆಗಿರ್ಬೇಕಂದ್ರೆ ಲಂಬ ರೇಖೆ ಆಗಿರ್ಬೇಕು. ಹಾಗಾಗಿ ನೋಡಿ, ಇವೆಲ್ಲವನ್ನು ಕೂಡ ಎತ್ತರ ಅಂತೇಳಿ ಪರಿಗಣಿಸಿದ್ದಾನೆ. ಈ ಡಾಟಾವನ್ನ ಇಟ್ಟುಕೊಂಡು ನಾವೀಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥದನ್ನ ಮಾಡ್ತಾ ಹೋಗೋಣ. ಒಂದನೇ ಲೆಕ್ಕ, ಎತ್ತರ 4 ಸೆಂಟಿಮೀಟರ್, ಪಾದ 7 ಸೆಂಟಿಮೀಟರ್ ಇದೆ. ನೋಡಿ, ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ, ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್, ಬೇಸ್ ಅಂಡ್ ಹೈಟ್ ಅಂತಲೂ ಕೂಡ ನಾವು ಕರಿತೀವಿ. ಈಗ ಒಂದನೇ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್. ಡಾಟಾ ಏನು ಕೊಟ್ಟಿದ್ದಾನೆ? ಪಾದ ಅಂದ್ರೆ ಬಿ 7 ಸೆಂಟಿಮೀಟರ್, ಎತ್ತರ ಎಚ್ 4 ಸೆಂಟಿಮೀಟರ್. ಸೊ ವಿಸ್ತೀರ್ಣ ಇಸ್ ಈಕ್ವಲ್ ಟು 7 4 28 ಸೆಂಟಿಮೀಟರ್ ಸ್ಕ್ವೇರ್, ಅಂದ್ರೆ ಚದರ ಸೆಂಟಿಮೀಟರ್. ವಿಸ್ತೀರ್ಣವನ್ನು ಯಾವಾಗಲೂ ಚದರಮಾನಗಳಲ್ಲಿ ಹೇಳ್ತೀವಿ. ಎರಡನೇ ಲೆಕ್ಕ ಬಿ, ಪಾದ 5 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್. ಸೊ ವಿಸ್ತೀರ್ಣ 5 3 15, 5 3 15 ಚದರ ಸೆಂಟಿಮೀಟರ್. ಲೆಕ್ಕ ಸಿ, ಬಿ 2.5 ಸೆಂಟಿಮೀಟರ್, ಎತ್ತರ 3.5 ಸೆಂಟಿಮೀಟರ್. ವಿಸ್ತೀರ್ಣ ಇಸ್ ಈಕ್ವಲ್ ಟು 2.5 ಇಂಟು 3.5, ಎರಡನ್ನು ಕೂಡ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 8.75 ಸೆಂಟಿಮೀಟರ್ ಸ್ಕ್ವೇರ್. ಸಿ ಲೆಕ್ಕ ನೀವು ಪಠ್ಯ ಪುಸ್ತಕದಲ್ಲಿ ನೀವು ನೋಡಬಹುದು ಚಿತ್ರವನ್ನ, ಪುಟ ಸಂಖ್ಯೆ 54ರಲ್ಲಿ. ನೆಕ್ಸ್ಟ್ ಇ, ಪಾದ 2 ಸೆಂಟಿಮೀಟರ್, ಎತ್ತರ 4.4 ಸೆಂಟಿಮೀಟರ್. ವಿಸ್ತೀರ್ಣ ಇಸ್ ಈಕ್ವಲ್ ಟು 8.8 ಚದರ ಸೆಂಟಿಮೀಟರ್ ಸ್ಕ್ವೇರ್, ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಇನ್ನು ಎರಡನೇ ಮೇನಲ್ಲಿ ತಾವು ಗಮನಿಸ್ತೀವಿ, ಪ್ರತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ವಿಸ್ತೀರ್ಣ. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ 4 ಸೆಂಟಿಮೀಟರ್ ಪಾದವನ್ನು ಕೊಟ್ಟರೆ, ಎತ್ತರ 3 ಸೆಂಟಿಮೀಟರ್. ನೋಡಿ, ಇದು ಕೂಡ ಒಂದು ಲಂಬ ರೇಖೆಯಾಗಿದೆ. ಸೊ ಇಲ್ಲಿ ಕೂಡ ಪಾದ 5 ಸೆಂಟಿಮೀಟರ್, ಎತ್ತರ 3.2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಎತ್ತರ. ಯಾಕೆಂದ್ರೆ ಲಂಬಕೋನ ತ್ರಿಭುಜದಲ್ಲಿ ನಾವೇನು ಲಂಬಕೋನ ಏರ್ಪಟ್ಟಾಗಿರ್ತಕ್ಕಂಥ ಬಾಹುನೆ ಅದರ ಎತ್ತರ ಆಗಿರುತ್ತದೆ. ಸೊ ಇಲ್ಲಿ ಕೂಡ ನೋಡಿ, ಇದು ಲಂಬಕೋನ, ಇದು ಕೂಡ ವಿಶಾಲ ಕೋನ ಆಗಿದೆ. ಇಲ್ಲಿ ಕೂಡ ಪಾದ 3 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಎತ್ತರವನ್ನು 2 ಸೆಂಟಿಮೀಟರ್ ಅಂತ ಅವನ ಡಾಟಾ ಕೊಟ್ಟಾನೆ. ಇದಕ್ಕೆ ಆಧಾರವಾಗಿ ನಾವೀಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನೆಕ್ಸ್ಟ್, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ, ಬಿ ಇಂಟು ಎಚ್, ಬೇಸ್ ಅಂಡ್ ಹೈಟ್ ಅಂತೇಳಿ ಕರಿತೀವಿ. ನೋಡಿ, ಪಾದ ಒಂದನೇ ತ್ರಿಭುಜದಲ್ಲಿ ಏನು ಕೊಟ್ಟನೆ? ಪಾದ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಎತ್ತರ ಎಚ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ನಾವು ಬೆಲೆಗಳನ್ನ ಸೂತ್ರಕ್ಕೆ ಅನ್ವಯಿಸಿದಾಗ, ಆದೇಶಿಸಿದಾಗ ಏನಾಗುತ್ತೆ? ಅರ್ಧ ಸೂತ್ರದಲ್ಲಿ ಇರ್ತಕ್ಕಂಥದ್ದು ಇಂಟು ಪಾದ 4 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್. ಇಲ್ಲಿ ಇದನ್ನ 4 3 12 ಸೆಂಟಿಮೀಟರ್. ನೋಡಿ, 1/2 ಇಂಟು 12 ಸೆಂಟಿಮೀಟರ್, 2ರಿಂದ 12 ಭಾಗ ಮಾಡಿದ್ರೆ 6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಎರಡನೇ ಲೆಕ್ಕ, ಪಾದ 5 ಸೆಂಟಿಮೀಟರ್, ಎತ್ತರ 3.2 ಸೆಂಟಿಮೀಟರ್. ಇದನ್ನ ನಾವು ಸರಳ ರೂಪಕ್ಕೆ ತಂದಂತ ಒಂದು ಸಂದರ್ಭದಲ್ಲಿ 8 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. 8 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ 8 ಚದರ ಸೆಂಟಿಮೀಟರ್. ಸಿ, ಪಾದ 3 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್, ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹಾಕಿದಾಗ 4 3 12, 4ರಿಂದ ಭಾಗ ಮಾಡಿದಾಗ 6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಡಿ ಕೂಡ ಅಷ್ಟೇನೆ, ಪಾದ 3 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್, ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ, 3 2 6, 1/2 ಇಂಟು 6, 2 1 2 3 3 1 3, 3 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್, ಇಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದ್ದಾನೆ, ಬಿಟ್ಟು ಹೋಗಿರೋ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತೇಳಿ. ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೀರ್ಣವನ್ನು ಆಲ್ರೆಡಿ ಕೊಟ್ಟಿದ್ದಾನೆ. ನಾವಿಲ್ಲಿ ಕೆಲವೊಂದಕ್ಕೆ ಎತ್ತರನ ಕಂಡುಹಿಡಬೇಕು, ಕೆಲವಕ್ಕೆ ಪಾದವನ್ನ ಕಂಡುಹಿಡಬೇಕು. 2 ಲೆಕ್ಕಕ್ಕೆ ಎತ್ತರ, 2 ಲೆಕ್ಕಕ್ಕೆ ಪಾದವನ್ನು ಕಂಡುಹಿಡಬೇಕು. ಅವನು ಆಲ್ರೆಡಿ ವಿಸ್ತೀರ್ಣವನ್ನು ಕೊಟ್ಟವನೇ. ಮೊದಲನೇ ಲೆಕ್ಕ ತಾವು ಗಮನಿಸ್ತಾ ಇದ್ದೀರಿ, ಎತ್ತರವನ್ನು ನಾವು ಕಂಡುಹಿಡಬೇಕು. ಪಾದ 20 ಸೆಂಟಿಮೀಟರ್, ವಿಸ್ತೀರ್ಣ 246 ಚದರ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದೇನೆ. ನಾವು ಅದಕ್ಕೆ ಏನು ಕಂಡುಹಿಡಿಬೇಕು?
ಎತ್ತರವನ್ನು ಕಂಡುಹಿಡಬೇಕು. ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್, ಅಂದ್ರೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ಅಂತೇಳಿ. ಈಗ ಬೆಲೆಗಳನ್ನು ನಾವು ಈ ಸೂತ್ರಕ್ಕೆ ಆದೇಶಿಸೋಣ. ಆ ಸೂತ್ರಕ್ಕೆ ತಕ್ಕಂತೆ ನಮಗೆ ಗೊತ್ತಿದೆ ಈಗ ಆಲ್ರೆಡಿ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು 246 ನಾವು ಬರ್ಕಂತೀನಿ ಇಲ್ಲಿ. ನಂತರ ಬಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಇಲ್ಲಿ ಬರ್ಕಂತೀನಿ. ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದೇನು ಎಚ್. ಓಕೆ, ಎತ್ತರವನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ನೋಡಿ ಎಚ್ ಇಸ್ ಈಕ್ವಲ್ ಟು 246 ಡಿವೈಡೆಡ್ ಬೈ 20 ಆಗುತ್ತೆ. 20ರಿಂದ ನಾವು 246 ಭಾಗ ಮಾಡಬೇಕು. 20ರಿಂದ 246 ಭಾಗ ಮಾಡಿದಾಗ 12.3 ಸೆಂಟಿಮೀಟರ್. ಇಲ್ಲಿ ಎತ್ತರ ಅಥವಾ ಪಾದವನ್ನ, ಎತ್ತರ ಮತ್ತು ಪಾದವನ್ನು ಸೆಂಟಿಮೀಟರ್ನಲ್ಲಿ ಹೇಳ್ತೀವಿ, ವಿಸ್ತೀರ್ಣವನ್ನ ಚದರಮಾನಗಳಲ್ಲಿ ಹೇಳ್ತೀವಿ. ಯಾಕಂದ್ರೆ ವಿದ್ಯಾರ್ಥಿಗಳು ಸರಿ ಕನ್ಫ್ಯೂಸ್ ಮಾಡ್ತೀವಂತ, ಸೊ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿರಿ, ಇದನ್ನ ಸೆಂಟಿಮೀಟರ್ ಅಂತ ಬರಿತಾ ಇದ್ರೆ ಇದನ್ನು ಸ್ವಲ್ಪ ನಾವು ಸ್ಟ್ರೆಸ್ ಮಾಡಿ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಆ ಎರಡನೇ ಲೆಕ್ಕ ನಾವು ಪಾದವನ್ನು ಕಂಡುಹಿಡಿಬೇಕು. ಅವನು ಎತ್ತರವನ್ನು ಕೊಟ್ಟಿದ್ದಾನೆ ಮತ್ತು ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ, ಪಾದವನ್ನು ಕಂಡುಹಿಡಿಬೇಕು. ನೋಡಿ ಆ ನೀಡಿರೋ ದತ್ತಾಂಶಗಳೇನೇನು, ಎತ್ತರವನ್ನು ಕೊಟ್ಟಿದ್ದಾನೆ, ಹೈಟ್, ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ 154.5 ಸೆಂಟಿಮೀಟರ್ ಸ್ಕ್ವೇರ್. ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್. ಬೆಲೆಗಳನ್ನು ನಾವು ಆದೇಶಿಸೋಣ. ನಾವು ಎನ ಬೆಲೆ ಎಷ್ಟು, 154.5 ಚದರ ಸೆಂಟಿಮೀಟರ್. ಬಿ ಎಷ್ಟು, ಬಿ ಅನ್ನು ನಾವು ಕಂಡುಹಿಡಿಬೇಕಾಗಿದೆ, ಎಚ್ ಕೊಟ್ಟಾನೆ. ಸೊ ನಾವೀಗ ಏನು ಮಾಡ್ತೀವಿ, ಎ ಬಿ ಇಸ್ ಈಕ್ವಲ್ ಟು 154 ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದನ್ನು ತಾವು ಗಮನಿಸಿದಿರಿ, ನೋಡಿದಿರಿ ಹಿಂದಿನ ಪಾಠಗಳಲ್ಲಿ. ಸೊ ಬಿ ಇಸ್ ಈಕ್ವಲ್ ಟು 154.5 ಡಿವೈಡೆಡ್ ಬೈ 15. ಈಗ ಇದನ್ನ ನಾವು ದಶಮಾಂಶಗಳ ಭಾಗಾಕಾರದ ರೀತಿಯಲ್ಲಿ ಮಾಡ್ತಾ ಹೋದ್ರೆ 1545 ಡಿವೈಡೆಡ್ ಬೈ 150 ಆಗುತ್ತೆ. 150ರಿಂದ 1545 ಭಾಗ ಮಾಡ್ತೀವಿ. ಭಾಗ ಮಾಡಿದಂಥ ಸಂದರ್ಭದಲ್ಲಿ 10.3 ಸೆಂಟಿಮೀಟರ್ ಬರುತ್ತೆ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಪಾದವನ್ನು ಕಂಡುಹಿಡಿತಕ್ಕಂಥದ್ದು. ನೀಡಿರತಕ್ಕಂಥ ದತ್ತಾಂಶಗಳು ಎತ್ತರ 8.4 ಸೆಂಟಿಮೀಟರ್, ವಿಸ್ತೀರ್ಣ 48.72 ಚದರ ಸೆಂಟಿಮೀಟರ್. ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್, ಅಂದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ನಮ್ಗೆ ಇಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾನೆ, ಎತ್ತರವನ್ನು ಕೊಟ್ಟಿದ್ದಾನೆ ಮತ್ತು ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ನಾವು ಬಿ ಅನ್ನ ಕಂಡುಹಿಡಿಯಬೇಕು. ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೋಡಿ ಈಗ ಬೆಲೆಗಳನ್ನ ನಾವು ಸೂತ್ರಕ್ಕೆ ಆದೇಶಿಸೋಣ. 48.72 ವಿಸ್ತೀರ್ಣ ಎನ ಬೆಲೆ, ಬಿ ಯನ್ನು ಕಂಡುಹಿಡಿಬೇಕು, ಎಚ್ ನ ಬೆಲೆ 8.4 ಸೆಂಟಿಮೀಟರ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿ ನ ಬೆಲೆ. ಹಾಗಾಗಿ ಬಿ ಇಸ್ ಈಕ್ವಲ್ ಟು 48.72 ಡಿವೈಡೆಡ್ ಬೈ 8.4. ಈ ದಶಮಾಂಶ ಬಿಂದುವನ್ನ ನಾವು ತೆಗೆದುಬಿಟ್ಟು ಭಾಗಾಕಾರ ಮಾಡಿದಾಗ 5.8 ಸೆಂಟಿಮೀಟರ್ ಬರುತ್ತೆ. 840ರಿಂದ 4872 ಭಾಗ ಮಾಡಿದಾಗ 5.8 ಸೆಂಟಿಮೀಟರ್ ಬರುತ್ತೆ. ಮುಂದಿನ ಲೆಕ್ಕ ಎತ್ತರವನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ಏನಿದಾವೆ, ಪಾದ 15.6 ಸೆಂಟಿಮೀಟರ್, ವಿಸ್ತೀರ್ಣ 16.38 ಚದರ ಸೆಂಟಿಮೀಟರ್ ಆಗಿದೆ. ಸೂತ್ರ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್. ಆ ಕೊಟ್ಟಿರ್ತಕ್ಕಂಥ ಡಾಟಾವನ್ನು, ದತ್ತಾಂಶಗಳನ್ನ ನಾವು ಸೂತ್ರಕ್ಕೆ ಆದೇಶಿಸೋಣ. ಎ ಇಸ್ ಈಕ್ವಲ್ ಟು 16.8 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು 15.6 ಸೆಂಟಿಮೀಟರ್, ಎಚ್ ಕ್ವಶನ್ ಮಾರ್ಕ್ ಅಂದ್ರೆ ಎಚ್ ಅನ್ನ ಕಂಡುಹಿಡಬೇಕು ಅಂತೇಳಿ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಚ್ ನ ಬೆಲೆ. ಹಾಗಾಗಿ ಎಚ್ ಇಸ್ ಈಕ್ವಲ್ ಟು 16.38 ಸೆಂಟಿಮೀಟರ್ ಡಿವೈಡೆಡ್ ಬೈ 15.6 ಸೆಂಟಿಮೀಟರ್. ದಶಮಾಂಶ ಬಿಂದುವನ್ನ ತೆಗೆದು ನಾವು ಭಾಗ ಮಾಡಿದ ಅಂತ ಸಂದರ್ಭದಲ್ಲಿ ನೋಡಿ 1.05 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಮುಂದಿನ ಲೆಕ್ಕ ಪುಟ ಸಂಖ್ಯೆ 55ರಲ್ಲಿ ಬರ್ತಕ್ಕಂಥ ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ. ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಕೆಲವೊಂದಕ್ಕೆ ಪಾದದ ಬೆಲೆಯನ್ನು ಕೊಟ್ಟಿದ್ದಾನೆ, ಕೆಲವೊಂದಕ್ಕೆ ಎತ್ತರವನ್ನ ಕೊಟ್ಟಿದ್ದಾನೆ. ನಾವು ಎತ್ತರವನ್ನ ಕಂಡುಹಿಡಿಬೇಕು. 2 ಪ್ರಶ್ನೆಗಳಿಗೆ ಎತ್ತರವನ್ನು, 1 ಪ್ರಶ್ನೆಗೆ ಪಾದವನ್ನ ಕಂಡುಹಿಡಿಬೇಕು. ವಿಸ್ತೀರ್ಣವನ್ನ 3 ತ್ರಿಭುಜಗಳಿಗೆ ಕೊಟ್ಟಿದ್ದಾನೆ. ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತಮಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ನಾವು ನೋಡಿ, ಒಂದನೇ ಲೆಕ್ಕ ಏನ್ ಕೇಳಿದಾನೆ, 15 ಸೆಂಟಿಮೀಟರ್ ಪಾದವನ್ನು ಕೊಟ್ಟಿದ್ದಾನೆ. ಎರಡನೇ ಲೆಕ್ಕ ವಿಸ್ತೀರ್ಣ 1256 ಚದರ ಸೆಂಟಿಮೀಟರ್ ಕೊಟ್ಟವನೆ. ನಂತರ ಎತ್ತರವನ್ನ 31.4 ಸೆಂಟಿಮೀಟರ್ ಎತ್ತರವನ್ನು ಕೊಟ್ಟಿದ್ದಾನೆ. ನಾವು ಪಾದವನ್ನ ಕಂಡುಹಿಡಿಬೇಕು, ಪಾದ ಭಾವವನ್ನು ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಎ ಇಸ್ ಈಕ್ವಲ್ ಟು 1/2 ಇಂಟು
ಪಾದ ಇಂಟು ಎತ್ತರ. ಬೆಲೆಗಳನ್ನು ಆದೇಶಿಸೋಣ. ಏನ ಬೆಲೆ 1256 ಚದರ ಸೆಂಟಿಮೀಟರ್. 1/2 ಸೂತ್ರದಲ್ಲಿ ಏನಿದೆ ಅದನ್ನು ಬರ್ಕೊಂತೀನಿ. ಪಾದದ ಬೆಲೆಯನ್ನು ನಾವು ಕಂಡುಹಿಡಬೇಕು. ಬಿ ಇಂಟು ಹೆಚ್ಚಿನ ಬೆಲೆ 31.4. ಅರ್ಥ ಆಯ್ತಾ? ಈಗ ನಾವು ಓರೆ ಗುಣಾಕಾರವನ್ನು ಮಾಡ್ತೀವಿ. ಓರೆ ಗುಣಾಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ 1256 ಇಂಟು 2 ಇಸ್ ಈಕ್ವಲ್ ಟು ಬಿ ಇಂಟು ಎಚ್, ಅಂದರೆ ಬಿ ಇಂಟು 31.4 ಸೆಂಟಿಮೀಟರ್ ಬರುತ್ತೆ. ಈಗ 1256 ಇಂಟು 2 ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2512 ಇಸ್ ಈಕ್ವಲ್ ಟು ಬಿ ಇಂಟು 31.4. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿನ ಬೆಲೆ. ಬಿ ಇಸ್ ಈಕ್ವಲ್ ಟು 2512 ಡಿವೈಡೆಡ್ ಬೈ 31.4. ನಾವು ದಶಮಾಂಶ ಬಿಂದುವನ್ನು ತೆಗೆದಂಥ ಒಂದು ಸಂದರ್ಭದಲ್ಲಿ ಡಿವೈಡೆಡ್ ಬೈ 314. ಇದರಿಂದ ನಾವು ಭಾಗ ಮಾಡ್ತೀವಿ. 314ರಿಂದ ಭಾಗ ಮಾಡಿದಂಥ ಸಂದರ್ಭದಲ್ಲಿ 80 ಸೆಂಟಿಮೀಟರ್ ಪಾದ ಬರುತ್ತೆ. ನೆಕ್ಸ್ಟ್ ಮುಂದಿನ ಲೆಕ್ಕ ಎತ್ತರವನ್ನು ಕಂಡುಹಿಡಿಬೇಕು. ಅವನು ಪಾದವನ್ನು ಕೊಟ್ಟನೆ. ಪಾದ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್. ವಿಸ್ತೀರ್ಣ ಇಸ್ ಈಕ್ವಲ್ ಟು 170.5 ಚದರ ಸೆಂಟಿಮೀಟರ್. ಸೂತ್ರ ಎ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ, ಬಿ ಇಂಟು ಎಚ್ಚರ. ಬೆಲೆಗಳನ್ನು ಆದೇಶಿಸೋಣ. ಏನ ಬೆಲೆ 170.5 ಇಂಟು 1/2 ಇಂಟು ಪಾದ ಬೆಲೆಯನ್ನು ಕೊಟ್ಟಾನೆ 22 ಸೆಂಟಿಮೀಟರ್. ನಾವು ಎತ್ತರವನ್ನು ಕಂಡುಹಿಡಬೇಕು ಇಂಟು ಎಚ್. ಸೊ ನಾನು ಹಿಂದಿನ ಲೆಕ್ಕದಲ್ಲಿ ನಾನು ಹೇಳಿದ ರೀತಿಯಲ್ಲಿ ನೋಡಿ, 2ರಿಂದ 22 ಭಾಗಿಸಿ 2 11 ಇಲ್ಲೇ ಸರಳ ರೂಪಕ್ಕೆ ತರೋಕ್ಕೆ ಸಾಧ್ಯ ಇರೋದ್ರಿಂದ ನಾವು ಇಲ್ಲಿ ಓರೆ ಗುಣಾಕಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲೇನೆ ನಾನು ಸರಳ ರೂಪಕ್ಕೆ ತಂದೇನೆ. 2 11 ಸೊ ಇಲ್ಲಿ ಏನಾಯ್ತು, 170.5 ಇಸ್ ಈಕ್ವಲ್ ಟು 11 ಇಂಟು ಎಚ್. 11 ಇಂಟು ಎಚ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಚ್ನ ಬೆಲೆ. ಎಚ್ ಇಸ್ ಈಕ್ವಲ್ ಟು 170.5 ಡಿವೈಡೆಡ್ ಬೈ 11. ಈಗ ನಾವು ದಶಮಾಂಶ ಬಿಂದುವನ್ನು ತೆಗೆದಂಥ ಒಂದು ಸಂದರ್ಭದಲ್ಲಿ ನಾವು ಡಿವೈಡೆಡ್ ಬೈ 110 ಆಗುತ್ತೆ. 110ರಿಂದ 1705 ಭಾಗ ಮಾಡಿದಾಗ ನಮಗೆ 15.5 ಉತ್ತರ ಬರುತ್ತೆ. ಇದೇ ಕೋಷ್ಟಕದ 1ನೇ ಲೆಕ್ಕ. ಪಾದ 15 ಸೆಂಟಿಮೀಟರ್, ಎತ್ತರವನ್ನು ಕಂಡುಹಿಡಿಬೇಕು. ವಿಸ್ತೀರ್ಣ 87 ಚದರ ಸೆಂಟಿಮೀಟರ್. ಸೂತ್ರ ಬರೆಯಿರಿ. ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಬೆಲೆಗಳನ್ನು ಆದೇಶಿಸೋಣ. ಏನ ಬೆಲೆ 87, ಅರ್ಧ ಇಂಟು ಪಾದ 15 ಇಂಟು ಎಚ್. 2 ಎಡಭಾಗಕ್ಕೆ ತೆಗೆದುಕೊಂಡು ಬನ್ನಿ ಅಂತ ನೋಡಿ. ನಾವು ಓರೆ ಗುಣಾಕಾರ ಮಾಡಿದಾಗ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೀನಿ. ಓರೆ ಗುಣಾಕಾರ ಮಾಡಿದಾಗ 87 ಇಂಟು 2 ಆಗುತ್ತೆ. ಇಲ್ಲಿ 15 ಇಂಟು ಎಚ್ ಆಗುತ್ತೆ. 87 ಇಂಟು 2 ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 174 ಇಸ್ ಈಕ್ವಲ್ ಟು 15 ಇಂಟು ಎಚ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚಿನ ಬೆಲೆ. ಎಚ್ ಇಸ್ ಈಕ್ವಲ್ ಟು 174 ಡಿವೈಡೆಡ್ ಬೈ 15. 15ರಿಂದ 174 ಭಾಗ ಮಾಡಿದಾಗ 11.6 ಸೆಂಟಿಮೀಟರ್ ಎತ್ತರ ಬರುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 5, 6, 7, 8 ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.